ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನಮ್ಮ ಕಿಚನಲ್ಲಿ ಮೊಟ್ಟೆದಲ್ಲಿ ಪಕೋಡ ಮಾಡ್ತಾಯಿದ್ದೀವಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಅಥವಾ ಅನ್ನ ಸಾಂಬಾರು ಜೊತೆಗೆ ಸೈಡ್ ಡಿಶ್ಗೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನೀಗ ನಿಮಗೆ ತೋರಿಸ್ಕೊಡ್ತೀನಿ. ನಾನೀಗ ಒಂದು ಪಾತ್ರೆಗಳಲ್ಲಿ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿ, ಸಣ್ಣ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹಚ್ಚಿ ಹಾಕ್ಕೊಳ್ತಿದ್ದೀನಿ. ಹಾಗೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಿದ್ದೀವಿ. ಅದೇ ರೀತಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ, ಒಂದು ಸ್ವಲ್ಪ ನಾನಿಲ್ಲಿ ಬ್ಲ್ಯಾಕ್ ಪೇಪರ್, ಈಗ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಫಸ್ಟೇ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಈರುಳ್ಳಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಹಾಗಾಗಿ ಫಸ್ಟ್ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ನಾವೀಗ ಈ ರೀತಿ ನಾನಲ್ಲಿ 3 ಮೊಟ್ಟೆನ ಒಡೆದು ಹಾಕ್ಕೊಳ್ತಾ ಇದ್ದೀನಿ. 3 ಮೊಟ್ಟೆ ಹಾಕೊಂಡ ನಂತರ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಈ ಎಗ್ ಪಕೋಡನ ಬಂದು ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಒಂದು ಕಡೆ ಎಣ್ಣೆ ಕಾಯೋದಕ್ಕಿಟ್ಟು ಇನ್ನೊಂದು ಕಡೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಡೈರೆಕ್ಟ್ ಹಾಕೊಂಡ್ಬಿಡ್ಬೋದು. ಒಂದು 5 ನಿಮಿಷದಲ್ಲಿ ನಮಗೆ ರೆಡಿ ಆಗಿಬಿಡುತ್ತೆ. ಈಗ ನೋಡಿ, ಈಗ ನನಗೆ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯೋದಕ್ಕೆ ಇಟ್ಟಿದೆ. ನಿಮಗೆ ಇಲ್ಲಿ ಎಷ್ಟು ಸೈಜ್ ಬೇಕಾಗುತ್ತೆ ಅಷ್ಟು ಸೈಜಲ್ಲಿ ಹಾಕ್ಕೋಬೋದು. ನಾನಲ್ಲಿ ಚಿಕ್ಕದಾಗಿ ಹಾಕ್ಕೊಳ್ತೀನಿ. ಈ ರೀತಿ ಹಾಕ್ಕೊಂಡು ಅದಾದ ನಂತರ ನಾವೀಗ ಇದನ್ನು ಇನ್ನೊಂದು ಕಡೆಗೆ 2 ಕಡೆ ಚೆನ್ನಾಗಿ ಎಣ್ಣೆದಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, 2 ಕಡೆ ಫ್ರೈ ಆಗ್ತಿದೆ. ಗ್ಯಾಸ್ ಸ್ಟವ್ ಬಂದು ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ನೋಡಿ, ಈಗ ಚೆನ್ನಾಗಿ ಈಗ ಫ್ರೈ ಆಗಿದೆ ಎಣ್ಣೆದಲ್ಲಿ ಫ್ರೈ. ನಿಮ್ಗೆ ಇಲ್ಲಿ ರೋಸ್ಟ್ ರೀತಿಯಲ್ಲಿ ಬೇಕಂತಂದರೆ ಗ್ಯಾಸ್ ಸ್ಟವ್ನ ಬಂದು ಹೈ ಫ್ಲೇಮಲ್ಲಿ ಇಟ್ಟು ಎಣ್ಣೆ ಹೈ ಫ್ಲೇಮಲ್ಲಿ ಕಾಯಿಸ್ಕೊಂಡು ಮತ್ತು ಹೈ ಫ್ಲೇಮಲ್ಲಿ ಇದ್ದಾಗೆ ಹಾಕ್ಕೊಂಡ್ರೆ ಅದು ರೋಸ್ಟ್ ರೀತಿಯಲ್ಲಿ ಬರುತ್ತೆ. ಇಲ್ಲ ನಿಮಗೆ ಸಾಫ್ಟಾಗಿ ಬೇಕಂತಂದರೆ ಹೈ ಫ್ಲೇಮಲ್ಲಿ ಕಾಯಿಸ್ಕೊಂಡು ಮೀಡಿಯಂ ಫ್ಲೇಮಲ್ಗೆ ತಗೊಂಡು ಗ್ಯಾಸ್ ಸ್ಟವ್ನ ಬಂದು ಅದಾದ ನಂತರ ನೀವು ಈ ರೀತಿ ಹಾಕ್ಕೊಂಡಾಗ ಅದು ಸಾಫ್ಟಾಗಿ ಬರುತ್ತೆ. ಈಗ ನಾನೀಗ ಮತ್ತೆ ಅದೇ ರೀತಿ ಒಂದು ಪ್ಲೇಟ್ಗೆ ಒಂದು ಸ್ವಲ್ಪ ಉಪ್ಪು, ಖಾರ, ಅದೇ ರೀತಿ ಬ್ಲ್ಯಾಕ್ ಪೇಪರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಮತ್ತೆ ಇದ್ರ ಮೇಲೆ ನಾವೀಗ ಸ್ವಲ್ಪ ಹಾಕ್ಕೊಳ್ಳೋಣ. ತುಂಬ ಬೇಗನೆ ಒಂದು 5 ನಿಮಿಷದಲ್ಲಿ ಈ ಮೊಟ್ಟೆ ಪಕೋಡನ ಮಾಡ್ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಈ ಸಿಂಪಲ್ ಆಗಿರುವಂಥ ಮೊಟ್ಟೆ ಪಕೋಡ ರೆಸಿಪಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನೀವು ಸಹ ಒಂದು ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಮದಲ್ಲಿ ಯಾವ ರೀತಿ ಬಂತು ಅಂತೇಳಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.